ಹಲೋ ಕಿಶೋರಿಯರೇ, ಏನಪ್ಪ ಎಲ್ಲೋ ಕೇಳಿದ ಹಾಗಿದೆ ಈ ವಾಯ್ಸ್ ಅನ್ಕೋತಿದ್ದೀರಾ? ಕರೆಕ್ಟಾಗಿ ಗೆಸ್ ಮಾಡೇ ಬಿಟ್ಟವರು ಇದ್ದೀರಾ ತಾನೇ? ನಾನು ನಿಮ್ ಮೀನಾ ಅಕ್ಕ, ನಿಮ್ಗಾಗಿ ಅಂತಾನೆ ತಂದಿದ್ದೀನಿ ನನ್ನ ವಾಯ್ಸ್ ನನ್ನ ಚಾಯ್ಸ್ ಕಾರ್ಯಕ್ರಮ. ಹೊಸ ಹೊಸ ಐಡಿಯಾ, ಹೊಸ ಹೊಸ ಡ್ರೀಮ್ಸ್, ನಾವು ಬಂದ್ವಿ ಇಲ್ಲಿ ನಮ್ದೇ ಸೀನ್ಸ್. ಹೊಸ ಹೊಸ ಐಡಿಯಾ, ಹೊಸ ಹೊಸ ಡ್ರೀಮ್ಸ್, ನಾವು ಬಂದ್ವಿ ಇಲ್ಲಿ ನಮ್ದೇ ಸೀನ್ಸ್. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ನಂಗೇನ್ ಬೇಕು ಮಾಹಿತಿ, ಇನ್ನೇನ್ ಬೇಕು ಐಡಿಯಾಸ್, ಅದಕ್ಕೇನ್ ಬೇಕು ವೇದಿಕೆ. So come and put your hands up, sing with me now. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ನಾವು ತಡ ಮಾಡದೆ ಶುರು ಮಾಡೋದಕ್ ಮುಂಚೆ ನನ್ನ ಜೊತೆ ಯಾರಿದ್ದಾರೆ ಅಂತ ಗೊತ್ತಾಗ್ಬೇಕಲ್ಲ ನಿಮ್ಗೆ. ಹಲೋ ಕಿಶೋರಿಯರೇ, ನಾನು ರೇಷ್ಮಾ ಅಂತ ನಿಮ್ ತರದ್ ಕಿಶೋರಿಯರಿಗೆ ಕಿಶೋರಿ ಕ್ಲಬ್ ನಡೆಸ್ತಿದ್ದೀನಿ. ನಮಸ್ಕಾರ ಕಣ್ರಮ್ಮ, ನನ್ನ ಹೆಸರು ಸುರೇಶ್ ಅಂತ. ನಾನು ಹೊಸದಾಗಿ ಕಿಶೋರಿ ಕ್ಲಬ್ ಶುರುವಾಗಿರೋ ಶಾಲೆಯ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದೀನಿ. ಕಿಶೋರಿ ಕ್ಲಬ್ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸರ್, ಕಿಶೋರಿ ಕ್ಲಬ್ ಬಗ್ಗೆ ಪುಟ್ಟ ಪರಿಚಯ ಮಾಡೋದಕ್ಕೆ ರೇಷ್ಮಾ ಮೇಡಮ್ ಮತ್ತೆ ನಾನು ಟ್ರೈ ಮಾಡ್ತೀವಿ. ಆಯ್ತು ಮೇಡಮ್. ಅಷ್ಟೇ ಯಾಕೆ ಮೀನಾ, ಕಿಶೋರಿಯರು ಸಹ ಪರಿಚಯ ಮಾಡ್ಕೊಡ್ಬಹುದು ಅಂತ ಅನ್ಸುತ್ತೆ ನಂಗೆ. ಅದು ಸರಿನೇ, ಏನಂತೀರಾ ಸುರೇಶ್ ಸರ್? ನೀವು ಏನೇ ಅನ್ನಿ ಮೇಡಮ್, ನಮ್ಮ ಶಾಲೆಗಳಲ್ಲಿ ಹೆಣ್ಮಕ್ಳಿಗೆ ಅಂತಾನೆ ಸೇಫ್ಟಿ ಕ್ಲಬ್ ಇದೆ. ಅದಲ್ಲದೆ ನಮ್ಮ ಟೀಚರ್ಸು ಅವರಿಗೆ ನೈರ್ಮಲ್ಯ ಮತ್ತು ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಹೇಳ್ಕೊಡ್ತಾರೆ. ಇನ್ನು ಈಕೋ ಕ್ಲಬ್ ಇತ್ಯಾದಿ ಇತ್ಯಾದಿ ಈಗಾಗಲೇ ಇವೆ. ಇದ್ರ ಮಧ್ಯ ಕಿಶೋರಿ ಕ್ಲಬ್ನ ಅಗತ್ಯ ಇತ್ತಾ ಅನ್ನೋದು ನನ್ನ ಪ್ರಶ್ನೆ ಅಷ್ಟೆ. ಇದಕ್ಕೂತ್ರ ನಾನು ಹೇಳ್ತೀನಿ ಮೀನಾ. ಸರಿ ಮೇಡಮ್. ಸರ್, ನಾನು ನೇರವಾಗಿ ಕೆಲವೊಂದು ವಿಷಯಗಳನ್ನ ಹಂಚ್ಕೋತೀನಿ, ನೀವು ಅನ್ಯತಾ ಭಾವಿಸ್ಬಾರ್ದು. ಖಂಡಿತ ಇಲ್ಲ, ಹೇಳಿ ಮೇಡಮ್. ಈಗ ಕಿಶೋರಿ ಹೆಣ್ಮಕ್ಳಿಗೆ ಹೆಚ್ಚಿನ ಮಾಹಿತಿ ಕೊಡಬೇಕು ಅಂದ್ರೆ ಅದು ಹೆಚ್ಚಾಗಿ ಸೇಫ್ಟಿ ಮತ್ತೆ ನೈರ್ಮಲ್ಯದ ಬಗ್ಗೆನೇ ಆಗಿರುತ್ತೆ ಅಲ್ವಾ ಸರ್? ಹೌದು, ಇವು ಇಂಪಾರ್ಟೆಂಟ್ ಅನ್ನೋದನ್ನ ನಾನು ಒಪ್ತೀನಿ. ಆದ್ರೆ ಇವಿಷ್ಟೇ ಅಲ್ಲ, ಅವರಿಗೆ ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಗೊತ್ತಾದ್ರೇನೆ ಅವರು ಸಬಲೀಕರಣದ ಕಡೆಗೆ ಹೆಜ್ಜೆ ಹಾಕಕ್ಕಾಗೋದು ಅಂತ ಅನ್ಸುತ್ತೆ ನಂಗೆ. ರೇಷ್ಮಾ ಮೇಡಮ್, ನಾವು ಕಿಶೋರಿಯರ ಅಭಿಪ್ರಾಯ ಏನು ಕಿಶೋರಿ ಕ್ಲಬ್ ಬಗ್ಗೆ ಅನ್ನೋದನ್ನ ಕೇಳ್ಬಿಡ್ಬೋದಲ್ವಾ? ಆಗ ಸುರೇಶ್ ಸರ್ಗೆ ಕ್ಲಿಯರ್ ಆಗೋಗುತ್ತೆ. ಹೇಳ್ಸಿ ಮೀನಾ ಅವರೇ. ಒಳ್ಳೆ ಐಡಿಯಾ ಮೀನಾ, ಕೇಳ್ಸೋಣ. ನಿಮ್ಮ ಪರಿಚಯ ಮಾಡ್ಕೋತೀರಾ? ನನ್ನ ಹೆಸರು ಕೀರ್ತನಾ ಎಸ್ ಅಂತ, ಸರ್ಕಾರಿ ಪ್ರೌಢಶಾಲೆ ಹಾರೋಳಿಂದ ನಾನು ಮಾತಾಡ್ತಾ ಇರೋದು. ನನ್ನ ಹೆಸರು ಖುಷಿ ಚಂದ್ರಶೇಖರ್. ನಾನು 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಎಸ್ ಸೆಕ್ಷನ್. ನಾನು ಜಿಜಿಜೆಸಿ ಸ್ಕೂಲ್ನಲ್ಲಿ ಓದುತ್ತಿದ್ದೇನೆ. ಸ್ಮಿತಾ ಎಲ್. ಅಂಜಲಿ ಡಿಕೆ. ಆದರ್ಶ ವಿದ್ಯಾಲಯ ಗುಂಡ್ಲುಪೇಟೆ. ನನ್ನ ಹೆಸರು ಅರ್ಚನಾ ಅಂತ ಮೇಡಮ್. ಶಾಲಿನಿ ಅಂತ ಮೇಡಮ್, ಸರ್ಕಾರಿ ಪ್ರೌಢಶಾಲೆ ಎಡಗಾರಿ. ನನ್ನ ಹೆಸರು ಅಕ್ನಾಗಮ್ಮ ಅಂತ. ನನ್ನ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಕೊಡದೂರ್ ಅಂತ. ನನ್ನ ಹೆಸರು ಸಿಂಚನಾ ಅಂತ. ನನ್ನ ಹೆಸರು ಮಾನಸ ಎಂ ಅಂತ. ನಾನು DMJ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದೀನಿ. ನನ್ನ ಹೆಸರು ಗಾಯತ್ರಿ ಅಂತ. ಶಾಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗರ್ಲ್ಸ್ ರೆಸಿಡೆನ್ಸ್ ಸ್ಕೂಲ್ ಅಲಾಪುರ್. ನಿಮ್ ಪ್ರಕಾರ ಕಿಶೋರಿ ಕ್ಲಬ್ ಅಂದ್ರೆ ಏನು? ಮಿಸ್, ಕಿಶೋರಿ ಕ್ಲಬ್ ಅಂದ್ರೆ 12 ವರ್ಷಕ್ಕಿನ್ನ ಮೇಲ್ಪಟ್ಟು ಮತ್ತೆ 18 ವರ್ಷಕ್ಕಿನ್ನ ಒಳಪಟ್ಟು ಹುಡುಗಿಯರು ಇರ್ತಾರಲ್ರಿ ಮಿಸ್, ಅವ್ರಿಗೆ ತಿಳಿಸ್ಬೇಕು ಅನ್ನೋದಕ್ಕೆ ಈ ಕಿಶೋರಿ ಕ್ಲಬ್ ಅನ್ನ ಮಾಡಿದ್ದಾರೆ ಮಿಸ್. ಹುಡುಗಿರು ಹದಿಹರೆಯದ ವಯಸ್ಸಿಗೆ ಬಂದಾಗ ಅವ್ರು ಯಾವ ತರ ಇರ್ಬೇಕು ಅನ್ನೋದನ್ನ ನಮ್ಗೆ ಕಿಶೋರಿ ಕ್ಲಬ್ ಅಲ್ಲಿ ಪ್ರೊಜೆಕ್ಟರ್ ಮೂಲಕ ನಮ್ಗೆ ಎಲ್ಲಾನು ತಿಳಿಸ್ಕೊಡ್ತಾರೆ. ಇದೇ ಕಿಶೋರಿ ಕ್ಲಬ್. ಅವಾಗಿತ್ತಲ್ರಿ ಭೇದ ಭಾವ ಗಂಡು ಹೆಣ್ಣು ಅಂತ, ಅದನ್ನ ಹೋಗ್ಲಾಡ್ಸೋ ಸಲುವಾಗಿ ಈ ಕಿಶೋರಿ ಕ್ಲಬ್ ಅನ್ನ ಇಟ್ಟಿದ್ದಾರೆ ರೀ. ಕಿಶೋರಿ ಕ್ಲಬ್ ಅಲ್ಲಿ ಏನೇನ್ ಕಲ್ತಿದ್ದೀರಾ? ನಮ್ ಪುರುಷ ಪ್ರಧಾನ ಸಮಾಜದ ಬಗ್ಗೆ ಹೇಳ್ಕೊಡ್ತಾರೆ. ಮತ್ತೆ ನಾವು ಮುಂದೆ ಏನೇನ್ ವಿದ್ಯಾಭ್ಯಾಸ ಮಾಡ್ಬೇಕು, ನಾವು ಮುಂದೆ ಓದ್ಬೇಕು ಅಂದ್ರೆ ನಮ್ಮ ಅಪ್ಪ ಅಮ್ಮ ಅದಕ್ಕೆಲ್ಲ ತಡೆಗಟ್ಟದೆ ನಾವ್ ಏನೇನ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ. ಮತ್ತೆ ಅವ್ರು ಯಾವ ರೀತಿ ಊಟ ಮಾಡ್ಬೇಕು, ಪುರುಷ ಪ್ರಧಾನತೆ ಅಂದ್ರೆ ಏನು, ಮತ್ತೆ ಅಂದ್ರೆ ಸಮತೋಲನ ಆಹಾರ, ರಕ್ತಹೀನತೆ ಅಂದ್ರೆ ಏನೇ ಅಂತ ಹೇಳ್ಕೊಡ್ತಾರೆ.
ಗುಡ್ ಟಚ್, ಬ್ಯಾಡ್ ಟಚ್, ಜೀವನದ ಕೌಶಲ್ಯಗಳು. ಒಂದ್ ಕ್ಲಾಸ್ ಅಲ್ಲಿ ಅಂತಂದ್ರೆ ಫಸ್ಟ್ ಗೆ ಚಟುವಟಿಕೆಗಳನ್ನ ಮಾಡಿ ಅದ್ರಲಿಂದ ವಿವರಣೆ ನೀಡಿರ್ತಾರಲ್ರಿ. ಅದಾದ ನಂತರ ಯಾವ್ದೇ ಒಂದ್ ವಿಷಯ ಅದ್ರಲ್ಲಿ ತಿಳಿಲಿಲ್ಲ ಅಂತಂದ್ರೆ ಮಿಸ್ ಅವ್ರ ಜೊತೆ ಚರ್ಚೆ ಮಾಡಿ ಆ ವಿಷಯವನ್ನ ಮತ್ತೆ ತಿಳ್ಕೊತೀವ್ರಿ ಮಿಸ್. ಪೌಷ್ಟಿಕ ಆಹಾರ, ಬಾಡಿ ಇಮೇಜ್, ಸಂತಾನೋತ್ಪತ್ತಿ ಬಗ್ಗೆ, ದೈಹಿಕ ಮಾನಸಿಕ ಬದಲಾವಣೆ, ಹಲವು ರೀತಿಯ ವಿಡಿಯೋಗಳು ಮೇಡಮ್ ತೋರ್ಸ್ಯಾರ್ರಿ. ಫ್ರೆಂಡ್ಸ್ ಗಳೆಲ್ಲ ಹತ್ರನೂ ನಿಮ್ಗೆ ಏನೇನ್ ಫೇವ್ರೇಟ್ ಫುಡ್, ಹೀರೋ ಫೇವ್ರೇಟ್ ಏನಿದೆ ಅದೆಲ್ಲ ಕೇಳಿಸಿದ್ರು. ಮತ್ತೆ 15 days ಇಂದ ನೀವು ಯಾವ ಸಿಚುವೇಶನ್ ಇಂದ ಖುಷಿಯಾಗಿದ್ದೀರಾ, ಯಾವ ಸಿಚುವೇಶನ್ ಇಂದ ನಿಮ್ಗೆ ಬೇಜಾರಾಗಿದೆ ಅಂತ ಹೇಳ್ಸಿದ್ರು. ಮನೇಲಿ ಯಾರ್ಯಾರಿದ್ದಾರೆ ಅವರೆಲ್ಲ ಏನೇನ್ ಕೆಲಸ ಮಾಡ್ತಾರೆ, ಇಷ್ಟ್ ಗಂಟೆಯಿಂದ ಇಷ್ಟ್ ಗಂಟೆ ತನಕ ಏನ್ ಕೆಲಸ ಮಾಡ್ತಾರೆ ಅಂತೆಲ್ಲ ಹೇಳ್ಸಿದ್ರು. ಹಾಗೂ ಧೈರ್ಯ ಆಗಿರ್ಬೋದು, ನಿರ್ಧಾರ ತೆಗೆದುಕೊಳ್ಳೋದು, ಮಾತಾಡೋದು, ಈ ಅಂಶಗಳು ಮತ್ತೆ ಇನ್ನೂ ಬೇರೆ ಬೇರೆ ಅಂಶಗಳ ಬಗ್ಗೆ ತಿಳ್ಕೊಂಡಿದ್ದೀನಿ. ಕಲ್ತಿರೋದ್ರಲ್ಲಿ ನಿಮಗ್ ತುಂಬಾ ಇಷ್ಟ ಆಗಿದ್ದೇನು? ಅದು ವಿಡಿಯೋ ಕ್ಲಾಸ್ ಕೇಳ್ಬೇಕಾದ್ರೆ ಮ್ಯೂಸಿಕ್ ಬರುತ್ತಲ್ಲ, ಅದು ಚೆನ್ನಾಗಿದೆ, ಅದು ಇಷ್ಟ ಆಯ್ತು. ಫೇವ್ರೇಟ್ ಪರ್ಸನಲ್ ಹೈಜೀನ್ ಬಗ್ಗೆ ಹೇಳ್ಕೊಟ್ಟಿದ್ರು. ನಾವು ಯಾವ್ಯಾವ ತರ ಫುಡ್ ತಿಂದ್ರೆ ನಮ್ಮ ಹೆಲ್ತ್ ಎಲ್ಲ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ. ನನ್ ಫೇವ್ರೇಟ್ ಅಂದ್ರೆ ಜೀವನ ಕೌಶಲ್ಯ ಮೇಡಮ್. ಅದು ಯಾಕೆ ಇಷ್ಟ ಆಯ್ತು ಅಂದ್ರೆ ಮೇಡಮ್, ಮತ್ತೆ ನಾವು ಇವಾಗ ಇಲ್ಲಿ ರೆಸಿಡೆಂಟಲ್ ಸ್ಕೂಲ್ ಅಲ್ಲಿ ವಸತಿಯಲ್ಲಿ ಇದ್ದೀವಲ್ವಾ, ನಮ್ಗೆ ಈಗ ಇಲ್ಲಿದಷ್ಟೇ ಗೊತ್ತು ವಾತಾವರಣ ಇಲ್ಲಿ ಹೇಗಿದೆ ಏನು ಅಂತ. ಹೊರ್ಗಡೆ ಯಾವ ರೀತಿ ಇರ್ಬೇಕಂತ ನಮ್ಗೆ ಇನ್ನು ಗೊತ್ತಿರಲಿಲ್ಲಲ್ವಾ ಮೇಡಮ್. ಅದನ್ನ ನಮ್ ಮಿಸ್ ಯಾವ ರೀತಿ ಇರ್ಬೇಕು, ಹೇಗಿರ್ಬೇಕು, ನಾವ್ ಯಾವ ರೀತಿ ಹೋದ್ರೆ ಸಕ್ಸಸ್ ಕಾಣ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ರೆ, ಅದಕ್ಕೋಸ್ಕರ ನಂಗೆ ಅದಾದ್ರೆ ತುಂಬಾ ಇಷ್ಟ. ಪುರುಷ ಪ್ರಧಾನತೆ ಅಂದ್ರೆ ನಮ್ಮ ಅಣ್ಣ ತಮ್ಮಂದಿರು ಇರ್ತಾರೆ. ನಾವ್ ಸಂಜೆ ಆಯ್ತು ಅಂದ್ರೆ ನಮ್ ಮನೆಯಿಂದ ಆಚೆನೆ ಬಿಡಲ್ಲ. ಆಮೇಲೆ ಶರ್ಟು ಪ್ಯಾಂಟು ಅವೆಲ್ಲ ಹಾಕೊಳಕ್ಕೂ ಬಿಡಲ್ಲ. ಗಂಡ್ ಮಕ್ಳಿಗೆ ಜಾಸ್ತಿ ಆದ್ಯತೆ ಕೊಡೋದು, ಹೆಣ್ಮಕ್ಳಿಗೆ ಗಂಡ್ ಮಕ್ಳಿಗಿಂತ ಕಡಿಮೆ ಆದ್ಯತೆ ಕೊಡೋದು. ಅಂದ್ರೆ ಗುಡ್ ಟಚ್ ಅಂದ್ರೆ ನಾವ್ ಫ್ರೆಂಡೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರು ನಮ್ ಟಚ್ ಮಾಡಿದ್ರು ಸುಧಾ ಏನು ಫೀಲ್ ಆಗಲ್ಲ, ಅದನ್ನ ಗುಡ್ ಟಚ್ ಅಂತೀವಿ. ಬ್ಯಾಡ್ ಟಚ್ ಅಂದ್ರೆ ನಮ್ಗೆ ಗೊತ್ತಿರೋರೇ ಆಗಿರ್ಬೋದು, ಗೊತ್ತಿದ್ದಾನೆ ಆಗಿರ್ಬೋದು, ಅವ್ರೇನಾದ್ರು ನಮ್ ಟಚ್ ಮಾಡಿದ್ರೆ ಅದು ಅಂದ್ರೆ ಮುಜುಗರ ತರುವಂತ ಟಚ್, ಅದ್ರಿಂದ ಬ್ಯಾಡ್ ಟಚ್ ಅಂತೀವಿ. ಮತ್ತೆ ಕನ್ಫ್ಯೂಸಿಂಗ್ ಟಚ್ ಅಂದ್ರೆ ಅವ್ರು ನಮ್ ಟಚ್ ಮಾಡಿದ್ರೆ ಅದು ಕಡೆ ಬ್ಯಾಡ್ ಟಚ್ ಇಲ್ಲ ಗುಡ್ ಟಚ್ ಒಂದು ಗೊತ್ತಾಗಲ್ಲ, ಅದ್ ನಾವು ಕನ್ಫ್ಯೂಸ್ ಅಲ್ಲಿ ಇರ್ತೀವಿ, ಅದನ್ನ ಕನ್ಫ್ಯೂಸಿಂಗ್ ಟಚ್ ಅಂತ ಹೇಳ್ತೀವಿ. ನಮ್ಗೆ ಗೊತ್ತೇ ಇರ್ಲಿಲ್ಲ ಅಂದ್ರೆ ಕನ್ಫ್ಯೂಸಿಂಗ್ ಟಚ್ ಇದೆ ಅಂತ ಅದನ್ನ ತಿಳ್ಕೊಂಡ್ಮೇಲೆ ನಾವ್ ಹೇಗಿರ್ಬೇಕು ಅನ್ನೋದು ಗೊತ್ತಾಯ್ತು. ನಿಮ್ ಪ್ರಕಾರ ಕಿಶೋರಿ ಕ್ಲಬ್ ಅಲ್ಲಿ ಇನ್ನು ಏನಿದ್ರೆ ಚೆನ್ನಾಗಿರುತ್ತೆ? ಇನ್ನು ಇವಾಗಿರೋದು ಚೆನ್ನಾಗಿದೆ, ಹಾಗೆ ಮುಂದೆ ಹೆಣ್ಮಕ್ಳಿಗೆ ಇನ್ನೂ ಧೈರ್ಯ ತುಂಬಾ ಹಾಗೆ ಇನ್ನೂ ಏನಾದ್ರೂ ವಿಡಿಯೋಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಿಸ್, ನಾನೊಂದ್ ಪ್ರಶ್ನೆ ಕೇಳ್ಬೇಕು ಅನ್ಕೊಂಡಿದೀನಿ. ನಾವು ನಮ್ಗ್ ಹುಡುಗಿಯರಿಗೆ ತಿಳಿಸ್ತೀರಿ ಮಿಸ್, ನಾವು ಚೇಂಜ್ ಆಗ್ಬೋದು. ಇದನ್ನ ಹುಡುಗರಿಗೆ ಹೇಳಿದ್ರೆ ಅವ್ರ ಮೈಂಡ್ ಸೆಟ್ ನು ಚೇಂಜ್ ಆಗ್ಬೋದೇನೋ ಅಂತಾರೆ ಮಿಸ್. ಕಿಶೋರಿ ಕ್ಲಬ್ ಫೆಸಿಲಿಟೇಟರ್ಸ್ ಬಗ್ಗೆ ಹೇಳ್ಬೋದಾ? ಚೆನ್ನಾಗಿ ಟೀಚ್ ಮಾಡ್ತಾರೆ, ನಮ್ಗೆ ಅರ್ಥ ಆಗೋಂಗ್ ಹೇಳ್ತಾರೆ. ಕ್ಲಬ್ ಅಂತ ಬಂದ್ರೆ ನಮ್ ಜೊತೆ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ, ತುಂಬಾ ಒಳ್ಳೆಯವರು, ಎಲ್ರ ಜೊತೆ ಸ್ನೇಹಿತರಾಗಿರ್ತಾರೆ. ಎಮ್ಮೆಲತಾ ಮ್ಯಾಮ್ ಎಲ್ಲಾನು ಚೆನ್ನಾಗಿ ಹೇಳ್ಕೊಡ್ತಾರೆ. ಏನಾದ್ರು ಪ್ರಾಬ್ಲಮ್ ಇದ್ರೆ ಅವ್ರ ಹತ್ರ ಹೋಗಿ ಹೇಳ್ಕೊತೀವಿ. ಏನೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ತಾರೆ, ನಮ್ ಜೊತೆ ಫ್ರೆಂಡ್ಲಿ ಆಗಿರ್ತಾರೆ. ಅವ್ರ ಕಂಡ್ರೆ ಏನೋ ಒಂಥರ ಧೈರ್ಯ, ಬ್ಯಾಕ್ ಬೋನ್ ಇದ್ದಂಗಿದ್ದಾರೆ ನನ್ಗೆ. ಅಂದ್ರೆ ನನ್ಗೆ ಏನೇ ಆದ್ರೂ ಕೂಡ ನಾನು ಹೋಗಿ ಅವ್ರ ಹತ್ರ ಶೇರ್ ಮಾಡ್ಕೋಬಹುದು. ಅವ್ರೊಂಥರ ನನ್ಗೆ ಯಾವ ರೀತಿ ಅಂತಂದ್ರೆ ಫ್ರೆಂಡ್ ತರ, ಅಂದ್ರೆ ಸೀಕ್ರೆಟ್ ಫ್ರೆಂಡ್ ಅಂತಾರಲ್ಲ ಆ ರೀತಿ ಮೇಡಮ್. ಅವ್ರಿಗೆ ನಮ್ ಕಡೆಯಿಂದ ಧನ್ಯವಾದ ಅಂತ ಹೇಳ್ಬೋದ್ರಿ ಮಿಸ್. ಅಬ್ಬಬ್ಬಬ್ಬಾ, ಮೊದಲು ಈ ಎಲ್ಲ ಕಿಶೋರಿಯರಿಗೆ ನಮ್ಮ ಚಪ್ಪಾಳೆ. ಎಷ್ಟು ಚೆನ್ನಾಗಿ ಮಾತಾಡಿದ್ರು ಎಲ್ಲರೂ, ಶಬ್ಬಾಷ್. ಹೌದು ಸರ್, ನೀವು ಅವ್ರ ಪ್ರತಿ ಸೆಷನ್ ಆದ್ಮೇಲೆ ಕೇಳೋ ಪ್ರಶ್ನೆ, ಹಂಚ್ಕೊಳ್ಳೋ ಅಭಿಪ್ರಾಯ ಕೇಳಬೇಕು, ಆಗ ನೀವು ಆಶ್ಚರ್ಯ ಪಡ್ತೀರಾ. ಹೌದಾ ಮೇಡಮ್? ಹೌದು ಸರ್. ರೇಷ್ಮಾ ಮೇಡಮ್, ನೀವ್ಯಾಕೆ ಒಂದು ಉದಾಹರಣೆ ಕೊಡಬಾರ್ದು? ನಾನು ಒಂದು ಉದಾಹರಣೆ ಕೊಡ್ತೀನಿ. ಸರಿ, ಈಗ ಪುರುಷ ಪ್ರಧಾನತೆ ಬಗ್ಗೆ ಸೆಷನ್ ಆದ್ಮೇಲೆ ಕಿಶೋರಿ ಒಬ್ಳು, ಅಲ್ಲ ಮೇಡಮ್, ಸಮಾಜದಲ್ಲಿ ಗಂಡು ಹೆಣ್ಣು ಇಬ್ರಿಗೂ ಸಮಾನವಾಗಿ ಅವಕಾಶಗಳು ಮತ್ತೆ ಇಂಪಾರ್ಟೆನ್ಸು ಸಪೋರ್ಟು ಎಲ್ಲ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ಆದ್ರೂ ದೊಡ್ಡವರು ಇದ್ರ ಬಗ್ಗೆ ಯಾಕೆ ಏನು ಮಾಡ್ತಿಲ್ಲ ಅಂತ ಕೇಳಿದ್ಲು. ನಾನು ಒಂದು ಕ್ಷಣ ತಬ್ಬಿಬ್ಬಾದೆ. ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಮೇಡಮ್. ಮತ್ತೆ ಇನ್ನೊಂದ್ ಕಡೆ ಕಿಶೋರಿ ಕ್ಲಬ್ನಲ್ಲಿ ಸೌಂದರ್ಯ ಅನ್ನೋದು ಬಣ್ಣದಲ್ಲಿ, ಎತ್ತರದಲ್ಲಿ, ಗಾತ್ರದಲ್ಲಿ ಇಲ್ಲ ಅಂತ ಅರ್ಥ ಮಾಡ್ಕೊಂಡೆ. ಮತ್ತೆ ನನ್ನನ್ನ ನನ್ನ ಫ್ರೆಂಡ್ಸ್ನ ಯಾರ್ಯಾರಿಗೋ ಕಂಪೇರ್ ಮಾಡ್ಕೋಬಾರ್ದು,
ಫಿಲಮ್ ಅಲ್ಲಿ, ಟಿವಿನಲ್ಲಿ, ಅಡ್ವರ್ಟೈಸ್ಮೆಂಟ್ ಅಲ್ಲಿ ತೋರ್ಸೋದೆಲ್ಲ ಸುಳ್ಳು ಅಂತ ಗೊತ್ತಾಗಿ ತುಂಬಾ ನೆಮ್ಮದಿ ಆಯ್ತು ಅಂತ ಹೇಳಿದಾಳೆ ನೋಡಿ. ಓಹೋ, ಅಷ್ಟು ಗೊತ್ತಾದ್ರೆ ಸಾಕಲ್ಲ. ಹಲೋ, ಒಂದು ನಿಮಿಷ. ಇದು ಒಂದು ಇಂಪಾರ್ಟೆಂಟ್ ಕಾಲು. ಸಾರಿ, ಒಂದು 5 ನಿಮಿಷ ಟೈಮ್ ಬೇಕು. ಓಕೆ ಸರ್, ಸರಿ ಪರವಾಗಿಲ್ಲ. ಬೇರೆ ಏನಾದ್ರೂ ಕೇಳಿಸೋಣ ಆಗಿದ್ರೆ? ಖಂಡಿತ ಕೇಳಿಸೋಣ ಮೇಡಮ್, ಬನ್ನಿ ಕಿಶೋರಿಯರೇ. ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಒಟ್ಟಿಗೆ ಪಾರ್ಕಿಗೋ ಪಿಕ್ನಿಕ್ಗೋ ಹೋಗಿದ್ದೀರಾ ಅಂತ ಅಂದ್ಕೊಳ್ಳಿ. ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ ಸಂಜನಾ ಬರೋಕ್ಕಾಗಿಲ್ಲ. ಅದಕ್ಕೆ ನೀವು ಅಯ್ಯೋ ಸಂಜನಾ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನೋಷ್ಟರಲ್ಲಿ ಸಂಜನಾ ಹಾಡು ಹೇಳ್ತಿದ್ದಾಳೆ, ನಗ್ತಿದ್ದಾಳೆ. ಅಂದರೆ ನಿಮಗೆ ಸರ್ಪ್ರೈಸ್ ಆಗಿ ಎಲ್ಲಿ ಸಂಜನಾ ಅಂತ ಹುಡುಕಿದ್ರೆ ಅವಳು ಆ್ಯಕ್ಚುಲಿ ಬಂದಿಲ್ಲ, ಬಟ್ ಜೋಯಾ ಅವಳನ್ನು ಅಷ್ಟು ಚೆನ್ನಾಗಿ ಇಮಿಟೇಟ್ ಮಾಡ್ತಿದ್ದಾಳೆ ಅಂತ ಗೊತ್ತಾಗುತ್ತೆ ನಿಮಗೆ. ಅಯ್ಯೋ ಏನಪ್ಪ ಇದು, ಇದಕ್ಕೂ ನಾವು ಹೊಸ ವಿಷಯ ತಿಳ್ಕೊಳ್ಳೋಕ್ಕೂ ಏನು ಸಂಬಂಧ ಅಂತ ಸ್ವಲ್ಪ ಮುನ್ಸ್ಕೊಂಡ್ರಾ? ಹೇಳ್ತೀನಿ ನೋಡಿ. ನಮ್ಮ ಕರ್ನಾಟಕದಲ್ಲಿರೋ ಪಶ್ಚಿಮ ಘಟ್ಟಗಳಲ್ಲಿ ಡ್ರೋಂಗೋ ಅನ್ನೋ ಪಕ್ಷಿ ಇದೆಯಂತೆ. ಅದರ ಕೆಲಸನೇ ಬೇರೆ ಪ್ರಾಣಿ, ಪಕ್ಷಿ, ಹುಳ, ಹುಪ್ಪಟೆ ಮಾಡೋ ಸೌಂಡನ್ನು ಇಮಿಟೇಟ್ ಮಾಡೋದು. ನೀವೇ ತೋಳ ಅಂದ್ಕೊಳ್ಳಿ. ಬೇಟೆಯಾಡಿರೋ ರುಚಿಯಾದ ಮಾಂಸ ಬಾಯಿಗೆ ಹಾಕ್ಕೋಬೇಕು ಅನ್ನೋಷ್ಟರಲ್ಲಿ ಸಿಂಹದ ಗರ್ಜನೆ ಕೇಳಿದ್ರೆ ಓಡೋಗಲ್ವಾ? ಆ ಥರ ಗರ್ಜನೆ ಮಾಡಿ ಮಾಂಸ ಲಪಟಾಯಿಸೋ ಜಾಣ ಹಕ್ಕಿ ನೋಡಿ ಇದು. ಉಳಿದಿರೋ ಪಕ್ಷಿಗಳು ಇದಕ್ಕಿಂತ ಕಿಲಾಡಿಗಳಂತೆ ನೋಡಿ. ಅವು ಅದರದ್ದೇ ಭಾಷೆಯಲ್ಲಿ, ನೋಡು ಡ್ರೋಂಗೋ, ನೀನು ನಾವು ಫುಡ್ಡು ಹುಡುಕ್ಬೇಕಾದ್ರೆ ಕಾವಲು ಕಾಯಿ, ಯಾವುದಾದ್ರೂ ಪ್ರಾಣಿ ಬಂದರೆ ಹೆದರ್ಸೋ, ಅದಕ್ಕೆ ನಾವು ನಿಂಗೆ ಊಟ ಕೊಡ್ತೀವಪ್ಪ ಅಂದು ಸೆಕ್ಯೂರಿಟಿ ಗಾರ್ಡ್ ಥರ ಇಟ್ಕೊಂಡಿದ್ದಾವಂತೆ. ಈ ಕಿಲಾಡಿ ಡ್ರೋಂಗೋ ಹಕ್ಕಿನ ಮರಿಬೇಡಿ. ಸಾಧ್ಯನೇ ಇಲ್ಲ ಅಂದ್ರ ಶಭಾಷ್. ರೇಷ್ಮಾ ಮೇಡಮ್, ಮೊನ್ನೆ ನಮ್ ಕಿಶೋರಿಯರ್ ಕೇಳ್ತಿದ್ರು, ಮೊಬೈಲ್ ಬಳಸೋದ್ ಬೇಡ ಅಂತ ಸ್ಕೂಲಲ್ಲಿ ಹೇಳ್ತಾರೆ, ನಮ್ ಕೈಲಿ ಮೊಬೈಲ್ ಕಂಡ್ರೆ ಬೈತಾರೆ, ಮತ್ತೆ ಯೂಟ್ಯೂಬ್ ಅಲ್ಲಿ ನಮ್ ಸರ್ ಒಬ್ರು ಪಾಠ ಹೇಳ್ಕೊಡ್ತಾರೆ, ನಮ್ಗೆ ವಾಟ್ಸಪ್ ಗ್ರೂಪ್ ಅಲ್ಲಿ ಹೋಮ್ ವರ್ಕ್ ಕೊಡ್ತಾರೆ, ಮತ್ತೆ ಅವರೇ ಅದನ್ನ ನೋಡಿ ಅಂತಾರೆ. ಯಾಕೆ ದೊಡ್ಡವ್ರು ಹಿಂಗೆ ಅಂತ? ನಿಜ ಅಲ್ವಾ ಮೇಡಮ್? ದೊಡ್ಡವ್ರು ಹಿಂಗ್ ಕನ್ಫ್ಯೂಸ್ ಮಾಡ್ಬಾರ್ದಲ್ವಾ? ಹೌದು ಅಂತ ತಲೆ ಆಡಿಸಿದಾರೆ ನೋಡಿ ಎಲ್ಲ ಕಿಶೋರಿಯರು. ಅವರು ಹೇಳೋದು ನಿಜಾನೇ ಅಲ್ವಾ ಮೀನಾ? ಬಹುಶಃ ಅವ್ರ ಸುತ್ತಲಿರೋರ್ಗೆ ಇಂಟರ್ನೆಟ್ ಅನ್ನೋದು ತುಂಬಾ ಉಪಯುಕ್ತವಾಗಿರೋದು ಅನ್ನೋದನ್ನ ಒಪ್ತಾ ಹೆಣ್ಮಕ್ಳಿಗೆ ತಮ್ಮನ್ನ ತಾವು ಸೇಫ್ ಆಗಿ ಇಟ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಟ್ರೆ ಸಾಕು ಅನ್ನೋದು ಅರ್ಥ ಆಗ್ಬೇಕೇನೋ ಅನ್ಸುತ್ತೆ ನಂಗೆ. ಹೌದು, ನಮ್ ಪಕ್ಕದ ಮನೆಯಲ್ಲಿ ಸೇಫ್ಟಿ ಹೇಳ್ಕೊಟ್ಟು ಹಾಗೇನೆ ನನ್ ಮುಂದೆ ಕೂತು ನೀನ್ 30 ನಿಮಿಷ ಮೊಬೈಲ್ ಯೂಸ್ ಮಾಡ್ಬೋದು ಪ್ರತಿದಿನ ಅಂತ ರೂಲ್ ಮಾಡಿದ್ದಾರೆ. ಮಗ ಮತ್ತೆ ಮಗಳು ಇಬ್ರಿಗೂ ಒಂದೇ ರೂಲು. ಸೂಪರು. ಸರ್ ಬಂದ್ರು? ಲೇಟ್ ಆಗಿದ್ದಕ್ಕೆ ಕ್ಷಮೆ ಇರಲಿ. ಪರವಾಗಿಲ್ಲ ಸರ್. ಆಮೇಲೆ ನನಗೆ ಒಂದು ಯೋಚನೆ ಕಾಡ್ತಿದೆ. ಈ ಕಿಶೋರಿ ಕ್ಲಬ್ಬಿಂದ ಆತ್ಮವಿಶ್ವಾಸ ಬೆಳೆದಿದೆ, ಅವರ ಸಂವಹನ ಬೆಳೆದಿದೆ ಅಂತ ಅಂದ್ರಲ್ಲ, ಅದಕ್ಕೆ ನಿಮ್ಮ ಹತ್ರ ಏನಾದ್ರೂ ದಾಖಲೆಗಳಿದಾವ? ಯಾಕಿಲ್ಲ ಮೀನಾ, ಕಿಶೋರಿಯರು ಎಷ್ಟೊಂದು ವಿಷಯಗಳ ಬಗ್ಗೆ ಮಾತಾಡಿರೋದನ್ನ ನೀನಂತೂ ದಾಖಲೆ ಇಟ್ಟಿರ್ತೀಯ ತಾನೆ? ಓಹೋ, ಅವ್ರ ಮಾತನ್ನೇ ಕೇಳ್ಬಿಟ್ರೆ ಆಯ್ತಲ್ಲ. ಬನ್ನಿ ಸರ್, ಅವ್ರು ಮಾತಾಡಿರೋ ವಿಷಯಗಳಲ್ಲಿ ಕೇವಲ 4ರಿಂದ 5 ವಿಷಯ ಕೇಳ್ಕೊಂಡ್ ಬರೋಣ. ಮತ್ತೆ ಆಯ್ತು ಮೇಡಮ್, ಬನ್ನಿ, ನೀವೇ ದಾರಿ ತೋರಿಸಿ. ನಿನ್ ಪರಿಚಯ ಮಾಡ್ಕೋತೀಯಾ? ನನ್ನ ಹೆಸರು ಅರ್ಚನಾ. ನನ್ನ ಹೆಸರು ಹರ್ಷಿತಾ ಎಂ. ನಮ್ಮ ಸ್ಕೂಲು ಸರ್ಕಾರಿ ಪ್ರೌಢಶಾಲೆ ಬೀರಿಹುಂಡಿ. ನನ್ನ ಹೆಸರು ಮಧುಮಿತಾ, ಸರ್ಕಾರಿ ಹಿರಿಯ ಪ್ರೌಢಶಾಲೆ ಇಲ್ವಾಲ. ಬಿಬಿ ಅಮೀನಾ. ನನ್ನ ಹೆಸರು ಚಂದನ ಅಂತ, ಕರ್ನಾಟಕ ಪಬ್ಲಿಕ್ ಶಾಲೆ ಚಂದಕವಾಡಿ. ನಾನು ಲಕ್ಷ್ಮಿ, ಸರ್ಕಾರಿ ಪ್ರೌಢಶಾಲೆ ಖಜೂರಿ. ಮಿಸ್, ನನ್ನ ಹೆಸರು ರಜನಿ ಅಂತ ರೀ, ಸರ್ಕಾರಿ ಪ್ರೌಢಶಾಲೆ ಕೊಡ್ದೂರ್ನಾಗ ಓದ್ಲಾತೇನ್ರಿ. ನನ್ನ ಹೆಸರು ಸಂಜನಾ ಎಂ ಅಂತ, ನಾನು ಸರ್ಕಾರಿ ಪ್ರೌಢಶಾಲೆ ಕೇರ್ಗಳಿಲಿ ಓದ್ತಿದ್ದೀನಿ. ಖೋ-ಖೋ, ರನ್ನಿಂಗ್ ರೇಸು, ಕುಂಟೆಬಿಲ್ಲೆ ಮತ್ತೆ ಕಬಡ್ಡಿಲಿ ನಾನು ಆಡಿ ಪ್ರೈಸ್ ತಗೊಂಡಿದ್ದೆ ಹೈಸ್ಕೂಲಲ್ಲಿ. ಮತ್ತೆ ಕುಂಟೆಬಿಲ್ಲಿ ಮತ್ತೆ ಡುಬ್ಬ ಆಟ ಅಂತಾರಲ್ಲ ಅದು. ಮೆಚೂರ್ಡ್ ಆಗಿರೋದ್ರಿಂದ ನಾನು ಆಡಲ್ಲ ಈಗ. ಚಿಕ್ಕ ವಯಸ್ಸಲ್ಲಿ ತುಂಬಾ ಚಿಕ್ಕವರು ಬಾಯ್ಸ್ ಜೊತೆ ಎಲ್ಲ ಆಟ ಆಡ್ತಾ ಇದ್ವಿ. ಈಗ ಡುಬ್ಬ ಆಟ ಆಡಕ್ ಹೋದ್ರೆ ಅಮ್ಮ ದೊಡ್ಡೋಳ್ ನೀನು ಹತ್ರ ಎಲ್ಲ ರೋಡಲ್ಲೆಲ್ಲ ಕುಣಿದ್ರೆ ಹೇಗಿರುತ್ತೆ, ಚೆನ್ನಾಗಿರಲ್ಲ,
ಮನೇಲಿ ಬಂದು ಸುಮ್ನೆ ಓದ್ಕೋ ಆತರ ಹೇಳ್ತಾರೆ. ಅಂದ್ರೆ ಆಡಕ್ ತುಂಬಾ ಇಷ್ಟ ಇತ್ತು, ಆದ್ರೆ ಅಮ್ಮ ಅಪ್ಪ ಆತರ ಎಲ್ಲ ಹುಡುಗರ ಜೊತೆ ಆಡೋದ್ ಚೆನ್ನಾಗಿರುತ್ತಾ, ಈಗ ಮೆಚುರಿಟಿ ಬಂದಿದ್ಯಾ ಅದ್ರಲ್ಲೇನು ಆಟ ಆಡೋದು ಆತರ ಎಲ್ಲ ಅಂತ ಹೇಳ್ತಿದ್ರು. ಸಾಮಾನ್ಯ ಹುಡುಗರೆಲ್ಲ ಮನೆ ಹೊರಗಡೆನೆ ಆಟ ಆಡ್ತಾ ಇರ್ತಾರೆ, ಗ್ರೌಂಡು ಅಲ್ಲೆಲ್ಲ ಆಟ ಆಡ್ತಾ ಇರ್ತಾರೆ. ಹುಡುಗಿರಾದ್ರೆ ಮನೆ ಒಳಗಡೆ ಕೇರಮ್ಮು, ಈ ಅಡ್ಗೆ ಮಾಡೋದು ಆತರ ಕಲಿತಾ ಇರ್ತಾರೆ. ಮ್ಯಾಮ್ ಅವ್ರಿಗೆ ನಾವು ಅಟ್ರಾಕ್ಟ್ ಆಗಿ ಕಾಣಿಸ್ತೀವಿ ಅನ್ಸುತ್ತೆ, ಅದಕ್ಕೆ ರೇಗಿಸ್ತಾರೆ. ಓದೋದ್ರಲ್ಲಿ ಇಂಟ್ರೆಸ್ಟ್ ಇರುವಾಗ ಅವ್ರು ಏನಾದ್ರು ನಮ್ಮನ್ನ ತೊಂದ್ರೆ ಮಾಡಿದ್ರೆ ಹಂಗೆ ಇರಿಟೇಟ್ ಆಗುತ್ತೆ ತುಂಬಾ ಭಯ ಆಗುತ್ತೆ ಸ್ಕೂಲಿಗೆ ಬರಕ್ ಅನ್ಸದೆ ಇಲ್ಲ ಮಿಸ್. ನಾವ್ ಎಂದು ಅವ್ರನ್ನ ಹುಡುಗರನ್ನ ಯಾರು ಮಾತಾಡ್ಸಿರಲ್ಲ ಮಿಸ್. ಅವ್ರೇನಾದ್ರೂ ಆಗಂತಂದ್ರೆ ಭಯ ಆಗುತ್ತೆ. ಪ್ರತಿಯೊಂದಕ್ಕೆಲ್ಲ ಹುಡುಗರಿಗೆ ಅವಕಾಶ ಕೊಡ್ತಾರ್ರಿ, ಆದ್ರೆ ಹುಡುಗಿಯರಿಗೆ ಅವಕಾಶ ಕೊಡಲ್ರಿ. ಹೆಣ್ಮಕ್ಳು ಮನೆಯಲ್ಲೇ ಇರ್ಬೇಕು, ಗಂಡಸ್ ಮಕ್ಳು ಆಚೆ ಹೋಗ್ಬೇಕು. ಹೆಣ್ಮಕ್ಳು ಯಾವಾಗ್ಲೂ ಕೆಳಗಿರ್ತಾರ್ರಿ, ಗಂಡ್ ಮಕ್ಳು ಯಾವಾಗ್ಲೂ ಮೇಲಿರ್ತಾರ ಅಂತ ಥಿಂಕ್ ಮಾಡ್ತಾರ್ರಿ. ಅಂದ್ರು ಗಂಡಸರು ಹೆಚ್ಚು ಕೆಲಸ ಮಾಡ್ತಾರ, ಅವರೇ ಹೆಚ್ಚು. ಹೆಣ್ಮಕ್ಳು ಏನ್ ಮನೆ ಕೆಲ್ಸಕ್ಕಷ್ಟೇ ಹರ, ಅವ್ರಿಗೆ ಏನ್ ಬಿ ಪ್ರಯೋಜನ ಇಲ್ಲ ಈ ತರ. ಎಲ್ಲ ಹೊರಗ್ ಹೋಗೋದಿತ್ತಂದ್ರ ಹುಡುಗರಿಗೆ ಕೊಡ್ತಾರ್ರಿ, ಆದ್ರೆ 7 ಗಂಟೆ ಆದ್ಮೇಲೆ ಹುಡುಗಿಯರಿಗೆ ಮನೆಯಿಂದ ಹೊರಗ್ ಕಳ್ಸಲ್ರಿ. ಮತ್ತ್ 18 ವಯಸ್ಸಾಗ ಮದಿ ಮಾಡಕ್ತಾರ್ರಿ. ಇವಾಗ ಎಷ್ಟೇ ಓದಿದ್ರು ಒಳ್ಳೆ ಮುಂದೆ ಓದ್ಬೇಕು ಅನ್ನೋದ್ ಬಿಟ್ಟು ಗಂಡು ಹೆಣ್ಣು ಸಮವಾಗಿ ಜೀವನ ನಡೆಸ್ಬೋದಲ್ವಾ? ಗಂಡು ಹೆಣ್ಣು ಸಮ, ಗಂಡು ಹೆಣ್ಣು ಒಗ್ಗಟ್ಟಾಗಿದ್ದರೆ ಬಲ, ಗಂಡು ಹೆಣ್ಣು ಸಮವಾಗಿ ಅಡುಗೆ ಮಾಡಿ ತಿಂದರೆ ಮೃಷ್ಟಾನ್ನ, ಈ ಥರನು ಗಾದೆಗಳು ಮಾಡ್ಬೋದಲ್ವಾ? ಇನ್ನು ಕೊಟ್ಟ ಹೆಣ್ಣು ಕುಳಕ್ಕೋರ್ಗೆ, ಆ ಥರ ಯಾಕೆ ಮಾಡಬೇಕು? ಕೊಟ್ಟ ಹೆಣ್ಣು ಕುಳಕ್ಕೆ ಒಂದು ಆಸ್ತಿ ನೀಡ್ತಾಳೆ, ಕೊಟ್ಟ ಹೆಣ್ಣು ಕುಳಕ್ಕೆ ಒಂದು ಗೌರವ ನೀಡ್ತಾಳೆ, ಆ ಥರನು ಮಾಡ್ಬೋದಲ್ವಾ? ಅಥವಾ ಹೆಣ್ಣು ಕೊಡೋದೇ ಬೇಡ, ಹೆಣ್ಣು ಕುಲಕ್ಕೆ ಗೌರವ ಅಂತ ಬೇರೆ ಬೇರೆ ಗಾತೆ ಎಲ್ಲ ಮಾಡ್ಬೋದಲ್ವಾ? ಅದು ಸುತ್ತಮುತ್ತ ನಮ್ಮ ಇರೋ ವಾತಾವರಣ ಬದಲಾಗಬೇಕು. ಹುಡುಗರು ಅನ್ನೋ ಭೇದ ಭಾವ ಬಿಡಬೇಕು. ಹುಡುಗರಲ್ಲಿ ಎಷ್ಟು ಸಾಮರ್ಥ್ಯ ಇದ್ರೆ ಹುಡುಗಿರಲ್ಲೂ ಅಷ್ಟೇ ಸಾಮರ್ಥ್ಯ ಇದೆ ಅಂತ ತಿಳ್ಕೋಬೇಕು. ಅವ್ರು ಮಾತ್ರ ಆಡಕ್ ಸೀಮಿತ, ನಾವ್ ಯಾಕೆ ಇಲ್ಲ? ಅವ್ರಿಗಿಂತ ಎಂತ ಜವಾಬ್ದಾರಿ ಇರುತ್ತೋ ನಮಗೂ ನಮ್ಮ ಜವಾಬ್ದಾರಿ ಇರುತ್ತೆ. ಈಗ ಅವ್ರು ಏನೋ ಒಂದು ಆಟ ಆಡ್ತಾರೆ ಅಂದ್ರೆ ಅದ್ ನಮಗ್ ಬೇಡ ಅಂತಾರೆ. ಆ ತರ ಇರಬಾರ್ದು, ಎಲ್ಲರಿಗೂ ಸಮನಾಗಿ ಇದ್ರೆ ಚೆನ್ನಾಗಿರುತ್ತೆ. ನಂಗೆ ಗಂಡ್ಮಕ್ಳಾಟ ಹೆಣ್ಮಕ್ಳಾಟ ಬೇರೆ ಬೇರೆ ಇರ್ಬಾರ್ದಾಯ್ತು, ಎಲ್ಲಾರ್ಗು ಒಂದೇ ಸಮ ಇರ್ಬೇಕು ಅನ್ಸುತ್ತೆ. ಈ ತರ ಮಾಡಿದ್ರೆ ಇವಾಗ ಅವ್ರ ಅಕ್ಕ ತಂಗಿ ಅಂದ್ರೆ ಅವ್ರ ಮನೇಲಿ ಇರ್ತಾರಲ್ಲ ಹುಡುಗಿರು, ಅವ್ರಿಗೇನಾರು ಇದ್ ಮಾಡಿದ್ರೆ ಹೇಗ್ ಅವ್ರಿಗೆ ಅನ್ಸುತ್ತೆ, ಆತರ ನಮ್ ಪೇರೆಂಟ್ಸ್ಗೂ ಆತರ ಅನ್ಸುತ್ತೆ ಅಂತ ಹೇಳ್ತೀನಿ. ಹೆಣ್ಣಿಗೋಸ್ಕರ ಹೊಸದಾಗಿ ಕವಿಗಳು ಬರೀತಾರಲ್ಲ, ಬರೀರಿ ಗಾದೆಗಳನ್ನ ಹೊಸದಾಗಿ. ನಾವ್ ಹೆಚ್ಚಿಗೆ ಓದ್ಬೇಕ್ರಿ. ಅವ್ರು ಇವ್ರು ಎಲ್ಲಾ ಮಾತುಗಳು ಆಗ್ತಾರಲ್ರಿ, ಅವೆಲ್ಲ ಕೇಳಿಸ್ಕೋಬಾರ್ದ್ರಿ. ಚಂದ ಓದ್ತೀನಿ, ನನ್ ಕಾಲ್ ಮ್ಯಾಗ ನಾನ್ ನಿಂದಿರ್ತೀನಿ, ಇಷ್ಟು ಬೇಗ ಮದ್ವೆದ್ ಮಾತಾಡ್ಬೇಡಿ, ನನ್ ಲೈಫ್ ನಾನ್ ನೋಡ್ಕೋತೀನಿ ಅನ್ನೋದು ಇರ್ಬೇಕ್ರಿ. ಅವ್ರಿಗೆಲ್ಲ ಅಂದ್ರೆ ನೀವು ನಿಮ್ ಗುರಿನ ಅಷ್ಟೇ ನೋಡ್ರಿ, ಸುತ್ತಮುತ್ತ ಸಮಾಜ ಏನ್ ಹೇಳ್ತದ ಅನ್ನೋದ್ ಬಗ್ಗೆ ಜಾಸ್ತಿ ತಲೆ ಹಾಕೊಳಕ್ ಹೋಗ್ಬಾರ್ದು. ನಾವ್ ನಮ್ ಗುರಿನ ತಲುಪೋದು ಅಷ್ಟೇ ನಮ್ ತಲೆಯಲ್ಲಿ ಇರ್ಬೇಕ್ರಿ. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ಸುರೇಶ್ ಸರ್ ಈಗೇನಂತೀರಾ? ಇನ್ನೇನಂತೀನಿ ಮೇಡಮ್, ಕಿಶೋರಿ ಕ್ಲಬ್ ಅನ್ನೋ ವೇದಿಕೆ ಎಲ್ಲ ಕಿಶೋರಿಯರಿಗೂ ತಪ್ಪದೇ ಸಿಗಲೇಬೇಕಾದಂಥ ವೇದಿಕೆ. ಇದನ್ನ ನಮ್ಮ ಸರ್ಕಾರ ರಾಜ್ಯದ ಪ್ರತಿಯೊಂದು ಶಾಲೆಯಲ್ಲೂ ಇರೋ ತರ ಮಾಡಬೇಕು ಅಂತ ಅಂತೀನಿ. ಈ ಮಾತಿಗೆ ಒಂದು ಚಪ್ಪಾಳೆ. ಹಾಗೇನೆ ಈಗ ಕಾರ್ಯಕ್ರಮ ಮುಗಿಸೋ ಸಮಯ ಆಗ್ತಾ ಇದೆ ಅಂತ ಹೇಳ್ತಾ ನಮ್ಮ ರೇಷ್ಮಾ ಮೇಡಮ್ ಹಾಗೂ ಸುರೇಶ್ ಸರ್ಗೆ ನಮ್ಮ ತುಂಬು ಹೃದಯದ ವಂದನೆಗಳನ್ನ ಹೇಳ್ತಾ ನನ್ನ ಮಾತನ್ನ ನಾನು ಮುಗಿಸ್ತಿದ್ದೀನಿ. ನನ್ ವಾಯ್ಸ್ ನನ್ ಚಾಯ್ಸ್ ಈ ಕಾರ್ಯಕ್ರಮಕ್ಕೆ ಮತ್ತು ಕಿಶೋರಿ ಕ್ಲಬ್ನ ಎಲ್ಲ ಕಿಶೋರಿಯರಿಗೆ ದಸರಾ ಹಬ್ಬದ ಶುಭಾಶಯಗಳು. ಮತ್ತೆ ಇಲ್ಲಿ ಬರೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ತುಂಬಾನೇ ಆಭಾರಿ. ದೊಡ್ಡ ಮಾತು ಸರ್. ನಿಮ್ಮಂತ ಸಹೃದಯ ಕಳಕಳಿಯುಳ್ಳ ಮುಖ್ಯೋಪಾಧ್ಯಾಯರಿಗೆ ನಾವು ಚಿರಋಣಿ ಅನ್ನೋದನ್ನ ಒತ್ತಿ ಹೇಳ್ತಾ ನನ್ನ ನಮಸ್ಕಾರ ನಿಮ್ಮೆಲ್ಲರಿಗೂ. ನಾ ಬಂದೆ 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 ಬಾರೆ 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 ನಾವ್ ಕಿಶೋರಿ ಇಲ್ಲಿ